ಬಿಜೆಪಿ ಭಿನ್ನರ ಬಳಗಕ್ಕೆ ವರಿಷ್ಠರಿಂದ ಮಹತ್ವದ ಸೂಚನೆ ನೀಡಲಾಗಿದೆ. ಮತ್ತೆ ಒಂದಾಗ್ತಾರಾ ಬಿಜೆಪಿಯ ಭಿನ್ನರ ಬಳಗ ಎನ್ನುವ ಪ್ರಶ್ನೆ ಇದೀಗ ಮೂಡ್ತಾ ಇದೆ. ಸಾಮೂಹಿಕ ನಾಯಕತ್ವಕ್ಕೆ ಒತ್ತು ನೀಡಿ ಅಂತ ವರಿಷ್ಠರು ಹೇಳ್ತಾ ಇದ್ದಾರೆ. ದೆಹಲಿಯ ನಾಯಕರ ಈ ಮಾತಿಗೆ ರಾಜ್ಯ ಬಿಜೆಪಿ ನಾಯಕರು ಮನ್ನಣೆ ಕೊಡ್ತಾರಾ? ಮುನಿಸು ಮರೆತು ಪಕ್ಷ ಸಂಘಟನೆಗೆ ಒಂದಾಗಿ ಒಗ್ಗಟ್ಟಾಗಿ ಅಣಿಯಾಗ್ತಾರಾ? ಸೆಪ್ಟೆಂಬರ್ 24ರಂದು ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿಯಿಂದ ಪ್ರತಿಭಟನೆಯನ್ನು ನಡೆಸಲಾಗುತ್ತೆ. ಸರ್ಕಾರದ ವೈಫಲ್ಯಗಳ ಬಗ್ಗೆ ರಾಜ್ಯವ್ಯಾಪಿ ಬಂದ್ಗೆ ಕರೆ ನೀಡಿದೆ ಬಿಜೆಪಿ. ವರಿಷ್ಠರ ಸೂಚನೆಯ ಮೇರೆಗೆ ಒಗ್ಗೂಡಿ ಬಿಜೆಪಿ ಮುನ್ನಡೆಯುತ್ತಾ? ವರಿಷ್ಠರ ಸೂಚನೆಯನ್ನು ಪಾಲಿಸ್ತಾರಾ ರಾಜ್ಯ ನಾಯಕರು ಎನ್ನುವ ರೀತಿಯಲ್ಲಿ? ಯಾಕಂತ ಹೇಳಿದ್ರೆ ಮನೆಯೊಂದು ಮೂರು ಬಾಗಿಲು ಅನ್ನುವ ರೀತಿಯಲ್ಲಿ ಆಗಿದೆ ಬಿಜೆಪಿಯ ಕತೆ. ಈಗಲೂ ಕೂಡ ಅಷ್ಟೇ, ವಿಜಯೇಂದ್ರ ಅಧ್ಯಕ್ಷರಾಗಿ ನೇಮಕವಾದ ನಂತರದ ಇಲ್ಲಿಯವರೆಗೂ ಕೂಡ ಈ ಭಿನ್ನರ ಬಳಗದ ಕೂಗು, ಭಿನ್ನರ ಬಳಗದ ಅಸಮಾಧಾನ ಹಾಗೇ ಜೀವಂತವಾಗಿದೆ. ಈಗಲೂ ಕೂಡ ಅದನ್ನು ಅಸಮಾಧಾನವನ್ನು ತೊಡೆದು ಹಾಕುವಲ್ಲಿ ಅನೇಕ ರೀತಿಯ ಪ್ರಯತ್ನಗಳು ನಡೆದಿದ್ರು ಕೂಡ ಆಗಿಲ್ಲ. ಬಟ್ ವರಿಷ್ಠರು ಏನೋ ಸೂಚನೆ ಕೊಟ್ಟಿದ್ದಾರಂತೆ, ಸೂಚನೆಗಳನ್ನ ಕೊಡ್ತಾನೆ ಇರ್ತಾರೆ. ಪಾಲಿಸೋರು ಯಾರು? ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ರಾಕೇಶ್ ನೀಡ್ತಾರೆ. ರಾಕೇಶ್, ಗಮನಿಸ್ತಾ ಇದ್ವಿ ಬಿ ಜೆ ಪಿ ಅನ್ನೋದಿದೆಯಲ್ಲ, ಬಿ ಜೆ ಪಿನೇ ಒಂದು ರೀತಿ ಭಿನ್ನಮತದ ಪಕ್ಷ ಅನ್ನುವ ರೀತಿಯಲ್ಲಿ ಆಗೋಗಿದೆ. ಮನೆಯೊಂದು ಮೂರು ಬಾಗಿಲು, ವಿಜಯೇಂದ್ರ ವಿರುದ್ಧ ಎರಡು ಟೀಮ್ಗಳು ನಿರಂತರವಾಗಿ ವರ್ಕ್ ಮಾಡ್ತಾ ಇದ್ದಾವೆ. ಈ ಸಲಹೆ ಸೂಚನೆಗಳನ್ನು ಕೊಡೋದು ಆಗಿದ್ದರೆ, ಅದಕ್ಕಾಗಿ ಸಲಹೆ ಸೂಚನೆ ಕೊಟ್ಟ ನಂತರವೇ ರಿಪೇರಿ ಆಗುತ್ತೆ ಅನ್ನೋದಾಗಿದ್ದರೆ ಬಿ ಜೆ ಪಿ ಯಾವಾಗಲೂ ರಿಪೇರಿ ಆಗಬಹುದಾಗಿತ್ತು. ಈಗ ಅದು ಕಾಲ ಪಕ್ವವಾಗಿದೆ ಅಂತ ಹೆಂಗೆ ಅನಿಸುತ್ತೆ? ದಶರಥ್, ಬಿಜೆಪಿಯಲ್ಲಿ ಈಗ ಸನ್ನಿವೇಶಗಳು ಬದಲಾಗ್ತಾ ಹೋಗ್ತಾ ಇದೆ. ಮೊದಲಿನಿಂದಲೂ ಕೂಡ ಪಕ್ಷದೊಳಗೆ ವ್ಯಕ್ತಿಗತ ಆಡಳಿತ ವ್ಯವಸ್ಥೆಯನ್ನ ಅವರು ಜಾರಿ ಮಾಡಿಕೊಂಡು ಬಂದಿದ್ರು. ಅಂದ್ರೆ ಒಬ್ಬ ವ್ಯಕ್ತಿ ನಿಷ್ಠನಾಗಿ ಪಕ್ಷದ ಉಳಿದ ವ್ಯವಸ್ಥೆಗಳು ನಡೆದುಕೊಂಡು ಹೋಗುವಂತಹ ಸನ್ನಿವೇಶ ಮತ್ತು ಪರಿಸ್ಥಿತಿಯನ್ನ ಪಕ್ಷ ಕೂಡ ಬಯಸಿತ್ತು. ಹಾಗೆ ಆ ಸನ್ನಿವೇಶಗಳು ನಿರ್ಮಾಣ ಆಗಿತ್ತು. ಈಗ ಅವೆಲ್ಲವನ್ನ ಮೀರಿ ಪಕ್ಷವನ್ನ ಮತ್ತೊಮ್ಮೆ ಸದೃಢವಾಗಿ ಕಟ್ಟಬೇಕು ಅನ್ನುವಂತಹ ಸನ್ನಿವೇಶ ಪಕ್ಷಕ್ಕೆ ಎದುರಾಗಿದೆ. ಅದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯಾಧ್ಯಕ್ಷರ ನೇಮಕದ ವಿಚಾರದಲ್ಲೂ ಆಗಿದ್ದಂತಹ ಗೊಂದಲಗಳು, ಅದರ ನಂತರದಲ್ಲಾದಂತಹ ಬೆಳವಣಿಗೆ, ಅಪಸ್ವರಗಳು ಇವೆಲ್ಲವೂ ಪಕ್ಷವನ್ನ ಈಗ ಬದಲಾವಣೆ ಹಳಿಗೆ ತಂದು ನಿಲ್ಲಿಸಿದೆ ಅನ್ನೋಂತ ನಿರ್ಧಾರವನ್ನ ಪಕ್ಷದ ನಾಯಕರು ಮಾಡ್ಕೊಂಡಿದ್ದಾರೆ. ಹಾಗೆ ಆ ಸನ್ನಿವೇಶವು ಕೂಡ ಅದನ್ನೇ ತೋರಿಸ್ತಾ ಇದೆ. ಪಕ್ಷದೊಳಗಿದ್ದಂತಹ ಎರಡು ಬಣಗಳು, ಅಂದ್ರೆ ಬಿಜೆಪಿ ನಿಷ್ಠ ಬಣ ಮತ್ತು ಬಿಜೆಪಿಯ ಈಗಿನ ಹಾಲಿ ರಾಜ್ಯಾಧ್ಯಕ್ಷರ ವಿರುದ್ಧ ಇರುವಂತಹ ಬಣಗಳೆರಡೂ ಕೂಡ ಇದೇ ವಿಚಾರವಾಗಿ ತಮ್ಮ ತಮ್ಮ ತಗಾದೆಗಳನ್ನ, ವಿಚಾರಗಳನ್ನ ಮುಂದಿಟ್ಟುಕೊಂಡು ವರಿಷ್ಠರ ಬಳಿ ಹೋಗಿ ಬರುವಂತ ಪ್ರಯತ್ನವನ್ನ ಮಾಡ್ತಾ ಇದ್ರು. ಈಗ ಆ ಸನ್ನಿವೇಶಗಳೆಲ್ಲವೂ ಬದಲಾಗಿ ರಾಜ್ಯ ಸರ್ಕಾರದ ಜನ ವಿರೋಧಿ ನೀತಿಯನ್ನ, ಅಂದ್ರೆ ಪದೇ ಪದೇ ಸರ್ಕಾರ ಹತ್ತಾರು ಅವಕಾಶಗಳನ್ನು ಕೊಟ್ಟರೂ ಕೂಡ ವಿಪಕ್ಷವಾಗಿ ನಿಂತಿರುವಂತಹ ಬಿಜೆಪಿ ಸಮರ್ಥವಾಗಿ ಬಳಸಿಕೊಳ್ಳದೇ ಇರುವಂತಹ ಸನ್ನಿವೇಶ ರಾಷ್ಟ್ರೀಯ ನಾಯಕರನ್ನ ಪಕ್ಷದ ನಡೆನಿಲುವುಗಳ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸುವಂತೆ ಮಾಡಿದೆ. ಹೀಗಾಗಿ ಅದನ್ನ ಸರಿಪಡಿಸುವುದಕ್ಕೋಸ್ಕರ ಈಗ ಸಾಮೂಹಿಕ ನಾಯಕತ್ವದಲ್ಲಿ ಮುನ್ನಡಿಬೇಕು ಅನ್ನುವಂತ ಸೂಚನೆಯನ್ನು ಕೊಟ್ಟಿದೆ. ಕಳೆದ 4-6 ಸಭೆಗಳಲ್ಲೂ ಕೂಡ ಇದೇ ವಿಚಾರ ಪ್ರಸ್ತಾಪವಾಗಿತ್ತು. ವಿಜಯೇಂದ್ರ ಅವರ ಮುಂದುವರಿಕೆ ವಿಚಾರದಲ್ಲೂ ಇದ್ದಂತಹ ಅಸಮಾಧಾನವನ್ನ ತೆಗೆಯುವ ಪ್ರಯತ್ನವನ್ನ ಮಾಡಲಾಗಿತ್ತು. ಹಾಗೆ ಬಂದಿದ್ದಂತಹ ವಿರೋಧಗಳನ್ನ ಕೂಡ ಮೆಟ್ಟಿ ನಿಲ್ಲುವ ಪ್ರಯತ್ನವನ್ನ ಮಾಡೋದಕ್ಕೆ ವರಿಷ್ಠ ಬಳಗ ಮಾಡಿತ್ತು. ಈಗ ಅಳೆದು ತೂಗಿ ಎಲ್ಲವನ್ನ ಸರಿಪಡಿಸಿಕೊಂಡು ಕಳೆದ 2 ದಿನಗಳಲ್ಲಿ ನಡೆದಂತಹ ಚಿಂತನ ಮಂಥನ ಸಭೆಯಲ್ಲಿ ಪಕ್ಷವನ್ನ ಸಮಗ್ರವಾಗಿ ತೆಗೆದುಕೊಂಡು ಹೋಗಿ ಯಾರ್ಯಾರು ಪಕ್ಷಕ್ಕೆ ನಿಷ್ಕಲ್ಮಶವಾಗಿ, ಅಂದ್ರೆ ಫಲಾಪೇಕ್ಷೆ ಇಲ್ಲದ ಕೆಲಸ ಮಾಡ್ಲಿಕ್ಕೆ ಹೊಡ್ತಾರೆ, ಅವರಿಗೆ ಸೂಕ್ತ ಗೌರವವನ್ನ ಪಕ್ಷದ ವಲಯ ನೀಡುತ್ತೆ ಅನ್ನುವಂಥ ಸಂದೇಶವನ್ನ ಕೊಟ್ಟು ಮುಂದೆ ಹೋಗುವಂತ ನಿರ್ಧಾರವನ್ನ ಮಾಡಿಕೊಂಡಿದೆ. ರಾಷ್ಟ್ರೀಯ ನಾಯಕರ ಈ ಸೂಚನೆಯನ್ನ ಈಗ ಅನಿವಾರ್ಯವಾಗಿ ಪಕ್ಷದ ರಾಜ್ಯ ನಾಯಕರು ಪಾಲಿಸಲೇಬೇಕಾಗತ್ತೆ. ತಂಡ ಮಾಡ್ಕೊಂಡು ಹೊರಟ್ರೆ ಮುಂದಿನ ಚುನಾವಣೆಯಲ್ಲಿ ನಮಗೆ ಗೆಲುವು ಕಷ್ಟ ಸಾಧ್ಯ ಅನ್ನೋದು ಅವ್ರಿಗೂ ಕೂಡ ಅರ್ಥ ಆಗ್ತದೆ. ಈ ಹಿನ್ನೆಲೆಯಲ್ಲಿ ವಿಭಾಗವಾರು, ಅಂದ್ರೆ ನಾಯಕತ್ವವನ್ನ ಭಾಗ ಮಾಡಿಕೊಂಡು ಅಲ್ಲಿ ಸಾಮೂಹಿಕ ನಾಯಕತ್ವವನ್ನು ಪ್ರದರ್ಶನ ಮಾಡುವ ಮುಖಾಂತರ ಏಕತೆ ವ್ಯಕ್ತಿ ಪ್ರದರ್ಶನಕ್ಕಿಂತ ಹೆಚ್ಚಾಗಿ ಗುಂಪುಗಳ ಮುಖಾಂತರ ಪಕ್ಷವನ್ನ ಬಲಗೊಳಿಸುವಂತ ಪ್ರಯತ್ನವನ್ನ ಮಾಡೋದಕ್ಕೆ ರೆಡಿ ಆಗ್ತಾ ಇದೆ. ಅದಕ್ಕಾಗಿ 24ನೇ ತಾರೀಕು ಈ ತಿಂಗಳಂದು ರಾಜ್ಯದ ಉದ್ದಗಲಕ್ಕೂ ಪ್ರತಿಭಟನೆ ಮಾಡುವ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಸರ್ಕಾರದ ಜನವಿರೋಧಿ ಧೋರಣೆಯ ವಿರುದ್ಧ ಹೋರಾಟವನ್ನ ಮಾಡಿ ತಮಗೆ ಬಂದಿರುವ ಇನ್ಸ್ಟ್ರಕ್ಷನ್ ಅನ್ನ ಎಷ್ಟರ ಮಟ್ಟಿಗೆ ನಾವು ಪಾಲನೆ ಮಾಡಿದ್ದೇವೆ ಅನ್ನೋದನ್ನ ವರಿಷ್ಠ ಬಲಕ್ಕೆ ತಲುಪಿಸಬೇಕಾಗಿದೆ. ಅಲ್ಲಿ ಎಲ್ಲರೂ ಒಗ್ಗಟ್ಟಾಗ್ತಾರೆ ಅನ್ನುವಂತ ನಿರೀಕ್ಷೆಯನ್ನ ಮಾಡಲಾಗ್ತಾ ಇದೆ. ಒಂದು ವೇಳೆ ಇಲ್ಲೂ ಕೂಡ ಆ ಒಗ್ಗಟ್ಟು ಕಾಣದೇ ಹೋದಲ್ಲಿ ತಾವು ಹೇಳಿದ ಹಾಗೆ ಬಿಜೆಪಿಯ ಬದಲಾವಣೆಯ ಮಾತು ಇಲ್ಲೂ ಕೂಡ ಕೇವಲ ಮಾತಿಗಷ್ಟೇ ಸೀಮಿತ ಅನ್ನೋದು ವ್ಯಕ್ತವಾಗುತ್ತೆ. ದಶರಥ, ಥ್ಯಾಂಕ್ ಯು ರಾಕೇಶ್, ನಿಮ್ಮೆಲ್ಲ ಮಾಹಿತಿಗೆ.